ಶೀತಲ ಸಮರಕ್ಕೆ ಔಷಧವನ್ನ ಕಂಡುಕೊಂಡಂತಹ ಸುರ್ಜೇವಾಲಾ ಅವರು ಎಲ್ಲರೂ ಇದನ್ನ ತಗೊಳ್ಳಿ ಅಂತ ಹೇಳಿದ್ರು. ಬಟ್ ಅವರು ಡೆಲ್ಲಿಗೆ ಹಾರ್ತಾ ಇದ್ದ ಹಾಗೆ ಇಲ್ಲಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಂತೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಬಹಿರಂಗ ಹೇಳಿಕೆ ಕೊಟ್ಟಂತಹ ಸಚಿವರಿಗೆ ಕೈ ಹೈಕಮಾಂಡ್ ಕ್ಲಾಸ್ ತಗೊಂಡಿದೆ ಅನ್ನುವಂತಹ ವಿಚಾರ. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂದಂತಹ ಸಚಿವರಿಗೆ ತರಾಟೆನ ತೆಗೆದುಕೊಳ್ಳಲಾಗಿದೆಯಂತೆ. ದೂರವಾಣಿ ಕರೆ ಮಾಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾರೂ ಮಾತಾಡಬಾರ್ದು ಅಂದಮೇಲೆ ನೀವು ಯಾಕೆ ಮಾತಾಡಿದ್ದು, ಎಐಸಿಸಿಯಿಂದ ಈ ವಿಚಾರವಾಗಿ ಶೋಕಾಸ್ ನೋಟಿಸ್ ಅನ್ನು ಕೊಡ್ತೀವಿ, ನೀವು ಉತ್ತರ ಕೊಡಿ ಅಂತ ಗರಂ ಆದ್ರಂತೆ. ಸೊ ಇದು ಸುರ್ಜೇವಾಲಾ ಅವ್ರ ರಿಯಾಕ್ಷನ್. ಸುರ್ಜೇವಾಲಾ ಅವರು ಹೀಗೆ ಹೇಳ್ತಾ ಇದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದು ಸ್ಪಷ್ಟನೆ ಇರುತ್ತಲ್ಲ, ತಾವು ಯಾವ ಕಾಂಟ್ಯಾಕ್ಟ್ಸ್ದಲ್ಲಿ ಮಾತಾಡಿದ್ದು ಅಂತ. ಸೊ ಅವರು ಅದನ್ನು ಕೂಡ ಹೇಳಿದ್ದಾರೆ. ಅವರು ಯೂಟರ್ನ್ ಹೊಡೆದಿದ್ದಾರಂತೆ. ನಾನು DK ಶಿವಕುಮಾರ್ ಬದಲಾವಣೆಗೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ, ಮುಂದಿನ ಸಂಘಟನೆ ದೃಷ್ಟಿಯಿಂದ ಸಲಹೆಯನ್ನು ಕೊಟ್ಟಿದ್ದೀನಿ. ಪಕ್ಷದಲ್ಲಿ ಹಿಂದಿನಂತೆ ಈಗ ಸಂಘಟನೆ ಇಲ್ಲ ಅಂತ ಅಂದಿದ್ದೀನಿ. ಅವರು ಪ್ರೆಸ್ ಮೀಟ್ನಲ್ಲೂ ಕೂಡ ಅದನ್ನು ಹೇಳಿದ್ರು. ಅಂದರೆ ಲಾಸ್ಟ್ 2023ರಲ್ಲಿ ಭಾಳ ಸ್ಪೀಡಲ್ಲಿ ಇತ್ತು ಸಂಘಟನೆ, ಈಗ ನೋಡಿ ಹೆಂಗಾಗಿದೆ ಅಂತ, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿದರು. ತಮ್ಮ ಹೇಳಿಕೆ ಯಾವ ಕಾಂಟೆಕ್ಸ್ನದ್ದು ಅಂತ ಸ್ಪಷ್ಟನೆ ಕೊಡೋ ಕೆಲಸವನ್ನು ಕೂಡ ಕೈ ಹೈಕಮಾಂಡಿಗೆ ಮಾಡಿದ್ದಾರೆ. ಬಟ್ ನೀವು ಪಕ್ಷಕ್ಕಿಂತ ದೊಡ್ಡವರ ಅಂತ ಇಲ್ಲೊಂದು ಪ್ರಶ್ನೆಯನ್ನು ಸುರ್ಜೇವಾಲಾ ಅವರು ಕೇಳಿದ್ರಂತೆ. ಸೊ ಇದಕ್ಕೆ ನಾನು ಪಕ್ಷದ ಕಟ್ಟಾಳು ಅಂತೆಲ್ಲ ಅವರು ಮಾತಾಡಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಪ್ಲಾನು ಪ್ಲೇನ್ ಆ್ಯಂಡ್ ಸಿಂಪಲ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಗರಂ ಆಗಲಿ ಅಥವಾ DK ಶಿವಕುಮಾರ್ ಕಸಿವಿಸಿ ಆಗಲಿ, ನಂದು ಪ್ಲಾನು ತುಂಬ ಪ್ಲೇನ್ ಆ್ಯಂಡ್ ಸಿಂಪಲ್. ಏನದು ಅಂತ ಕೇಳಿದರೆ, ಒಂದು ಈಗಿರುವಂತಹ ಪ್ರಭಾವಿ ವ್ಯಕ್ತಿನ ದುರ್ಬಲಗೊಳಿಸೋದು ಅಂತ. ಒಂದು ಅದಕ್ಕೂ ಮುಂಚೆ ಅವ್ರು ಏನು ಮಾತಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಚರ್ಚೆ ಇಂದು ಮಾಡಿದ್ವಿ, ನಿನ್ನೆ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವುದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದರದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಿ ಅಂತ ಹೇಳಿದ್ರೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟಾಗಿ ಬೇಕಿರುತ್ತೆ. ಅದು ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಅದು ಗೊತ್ತಿಲ್ಲ, ಅದು ಏನು ತ್ಯಾಗ ಮಾಡೋದು ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷದ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷಗೆ ಬಿಟ್ಟು ಕೊಟ್ಟಂಥ ವಿಚಾರ, ಅವರು ಚರ್ಚೆ ಮಾಡಬೇಕು. ನಾನು ಅದೇ ಹೇಳಿದೆ ಲಾಸ್ಟ್ ಟೈಮ್ ನಿಮ್ಗೆ, ಈಗಾಗಲೇ ಹೇಳಿದ್ದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಆ ಥರ ಆಗಬಾರ್ದಂತ ಮುಂಚೆನೇ ನಾನು ಹೇಳಿದ್ದೆ. ಯಾರು ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. DK ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸ ಮಾಡಬಾರ್ದು, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ.